ಹುಟ್ಟುವಂತಹ ಪೀಳಿಗೆಗಳೇನಿದೆ, ನಮ್ಗೆ ಹುಟ್ಟುವಂಥ ಮಕ್ಕಳುಗಳೇನಿದೆ, ಮತ್ತು ಹುಟ್ಟಿರೋ ಮಕ್ಕಳುಗಳಿಗೆ ನಾವೊಂದು ಮಾರ್ಗದರ್ಶನ ಆಗಬೇಕು ಸರ್. ಯಾರಿಗೂ ಜಾತೀಯತೆನ ಹುಟ್ಟಾಕ್ಬೇಡಿ ಸರ್. ಮಾನವೀಯತೆಯೇ ದೊಡ್ಡದು ಸರ್. ಗಂಡು ಒಂದು ಜಾತಿ, ಹೆಣ್ಣು ಒಂದು ಜಾತಿ ಸರ್. ಇದನ್ನು ನಾನು ತುಂಬ ಹೇಳಕ್ಕೆ ಇಷ್ಟಪಡ್ತೀನಿ. ಡಿ ಬಾಸ್ ಅವ್ರನ್ನ ಫಸ್ಟ್ ಮೀಟ್ ಮಾಡಿದಾಗ ನಿಮ್ಗೆ ಹೆಂಗೆ ರಿಯಾಕ್ಷನ್ ಹೆಂಗಿತ್ತು ಶೂಟಲ್ಲಿ? ಸರ್ ಶೂಟಲ್ಲಿ ತುಂಬ ಭಯ ಇತ್ತು ಸರ್. ಸ್ಟಾರ್ಟಿಂಗಲ್ಲಿ ತುಂಬ ಭಯ ಇತ್ತು. ಆಮೇಲೆ ನೇಗಲ್ದೆಲ್ಲ ಹೊತ್ಕೊಂಡು ಆ ನೇಗಲ್ದೆಲ್ಲ ಮಾಡ್ತಿರ್ಬೇಕಾದ್ರೆ ಚಿನ್ನ ಕಂಫರ್ಟಬಲ್ ಚಿನ್ನ ನಿನಗೆ ಎಲ್ಲರೂ ಕೇಳೋರು ಸರ್. ನಮ್ಮ ರಂಗಭೂಮಿ ಕಲಾವಿದರು ಎಲ್ಲರೂ ಕೇಳೋರು, ನಿಮ್ಗೆ ಕಂಫರ್ಟಬಲ್ ಇದೆಯಾ, ಹೇಳಮ್ಮ, ಏನು ಮುಚ್ಚಿಟ್ಕೊಬಿಡಿ, ಹೇಳಮ್ಮ ಅದು ಎಲ್ಲ ಕೇಳೋರು ಅವರು ಸರ್. ಅಂದರೆ ಅವರು ಕೂಡ ರಂಗಭೂಮಿಯಿಂದ ಬಂದವರು ಸರ್, ನೀರಾಸಮಿಂದ ಬಂದವರು ಸರ್. ನಮ್ಮ ಒಡನಾಟ, ನಮ್ಮ ನಾಡಿ ಮಿಡಿತ, ಆಮೇಲೆ ಜಡೆ ಸರ್ ಆಗಿರ್ಬೋದು, ಮಾಸ್ತಿ ಸರ್ ಆಗಿರ್ಬೋದು, ತರುಣ್ ಸರ್ ಆಗಿರ್ಬೋದು, ಪ್ರತಿ ಇಂಟರ್ವ್ಯೂವಲ್ಲೂ ಹವ್ಯಾಸಿ ರಂಗಭೂಮಿ ಕಲಾವಿದರನ್ನ ನಾವು ತಗೊಬಂದಿದ್ದೀವಿ. ಆ ಹಳಬರದ ಜೊತೆಗೆ ಹೊಸತನನ ನಾವು ಬೆರೆಸಿದ್ದೀವಿ ಅಂತ ಹೇಳಿದ್ರು ಸರ್. ಆ ಕಳೆ ಕಟ್ಟಕ್ಕೆ ಅವರು ಹೊಸಬರನ್ನ ತಂದಮೇಲೆ ಒಂದು ಕಾಟ್ಯಾರಕ್ಕೆ ಒಂದು ಸಕ್ಸಸ್ಸು ಅಂತ ಹೇಳಿದ್ರು ಸರ್. ಅದು ಸಕ್ಸಸ್ ಅನ್ನೋದಕ್ಕಿಂತ ಸರ್ ನಮ್ಮ ಸೌಭಾಗ್ಯ ಸರ್. ಅದು ನಮ್ಮ ರಂಗಭೂಮಿ ಕಲಾವಿದರೆಲ್ಲರೂ ಕರ್ಕೊಬಂದು ಅದ್ರಲ್ಲಿ ಆಕ್ಟ್ ಮಾಡಿಸಿದ್ರಲ್ಲ, ಅದು ನಮ್ಮ ಸೌಭಾಗ್ಯ. ಅದು ಸಾಯ ತನಕ ದೊಡ್ಡ ಆಲ್ಬಮ್ ಇದ್ದಂಗೆ ಸರ್, ಅದು ದೊಡ್ಡ ಡೈರಿ ಇದ್ದಂಗೆ. ಓಕೆ, ದರ್ಶನ್ ಸರ್ ಸೆಟ್ಟಲ್ಲಿ ಹೆಂಗಿರ್ತಾರೆ ಅಂತ ಸರ್ ನೋಡಿ, ಅವರು ರೆಡಿ ಆಗೋಕ್ಕೆ ಕ್ಯಾರವನ್ ಬಳಸ್ತಾರೆ ಸರ್. ನೀವು ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಮಾತ್ರ ಕ್ಯಾರವನ್ಗೆ ಹೋಗ್ತಾರೆ ಸರ್. ಸರ್ ಅವರು ಬಯಲಲ್ಲಿ ಇರ್ತಾರೆ ಸರ್, ಎಲ್ಲರ ಜೊತೆಲಿ. ಅವ್ರು ಬೆಳಕೊ ಬಂದಿದ್ದು ಬಯಲಿಂದನೇ ಸರ್. ಅವರು ಇರೋದು ಬಯಲಲ್ಲೇ ಇರ್ತಾರೆ ಸರ್. ಕ್ಯಾರವನ್ನು ಅದು ಅವ್ರು ಡ್ರೆಸ್ ಚೇಂಜ್ ಮಾಡೋಕ್ಕೆ ಮಾತ್ರ ಸರ್, ಹಾಕೊಳ್ಳೋಕ್ಕೆ ಮೇಕಪ್ ರೆಡಿ ಆಗೋಕ್ಕೆ ಮಾತ್ರ ಸರ್. ಅವ್ರು ಎಷ್ಟು ಕಂಫರ್ಟಬಲ್ ಫೀಲ್ ಇರ್ತಾರೆ ಅಂದರೆ ಸರ್, ನಮ್ಮನ್ನೇನು ತುಂಬ ದೂರದಲ್ಲಿ ಅವರೆಲ್ಲ ಹೋಗಿ ಕೂತ್ಕೊಳ್ಳಿ ಸೈಡಲ್ಲಿ ಅಂತ ಏನು ಹೇಳ್ತಾ ಇರಲಿಲ್ಲ ಸರ್. ಇವ್ರದ್ದು ಸಣ್ಣ ಕ್ಯಾರೆಕ್ಟ್ರು, ಇವ್ರದ್ದು ದೊಡ್ಡ ಕ್ಯಾರೆಕ್ಟ್ರು, ಇವ್ರು ನಮ್ಮ ಪಕ್ಕದಲ್ಲಿ ಇರಬೇಕು, ಆ ಥರ ಯಾವುದೇ ಥರ ಇಲ್ಲ ಸರ್. ನಾನು ನಿಜವಾಗ್ಲೂ ಕಾಟ್ಯಾರ ಚಿತ್ರ ತಂಡಕ್ಕೆ ತುಂಬ ಕೈ ಮುಗಿದು ಕೇಳ್ಕೊತಿದ್ದೀನಿ. ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಬಾಸು ಆಗಲಿ ಇನ್ನೊಬ್ಬರಾಗಲಿ ಸರ್, ಎಲ್ಲರೂ ಸರ್ ತುಂಬ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಎಲ್ಲೂ ನಮಗೆ ಭಿನ್ನ ಭೇದ ಭಾವ ಮಾಡ್ತಾ ಇರಲಿಲ್ಲ. ಕಾಟ್ಯಾರನೇ ಭಿನ್ನ ಭೇದ ಭಾವ ಮಾಡಬೇಡಿ ಅಂತ ಅಲ್ವಾ ಸರ್ ಮೆಸೇಜ್ ಇರೋದು. ನಮ್ಮನ್ನು ಕೂಡ ಯಾರೂ ಭಿನ್ನ ಭೇದ ಭಾವ ಮಾಡಲಿಲ್ಲ ಸರ್. ಇವ್ನು ಚಿಕ್ಕವನು, ಇವ್ನು ದೊಡ್ಡವನು ಏನೂ ಮಾಡಲಿಲ್ಲ ಸರ್. ಎಲ್ಲರೂ ಸಮಾನವಾಗಿ ಕಂಡ್ರು. ಅವ್ರು ಏನು ಊಟ ಮಾಡ್ತಾರೆ ಆ ಊಟ ನಮಗೆ ಕೊಡ್ತಾಯಿದ್ರು ಸರ್. ಅವ್ರು ನಾನ್ ವೆಜ್ ಊಟ ಮಾಡೋದು ನಮ್ಗೆ ನಾನ್ ವೆಜ್ ಊಟ ಕೊಡ್ತಾಯಿದ್ರು. ಅದಕ್ಕಿಂತ ಹೆಮ್ಮೆ ಇನ್ನೇನು ಬೇಕು ಸರ್. ಇವಾಗ ಕಾಟ್ಯಾರ ರಿಲೀಸ್ ಆಗಿ 105 ಕೋಟಿಗಿಂತ ಅಧಿಕ ಕಲೆಕ್ಷನ್ ಮಾಡ್ತು, ಅದ್ರ ಬಗ್ಗೆ ಸರ್ ಇದು ನಾನು ನಿಮಗೆ ಅದಕ್ಕಿಂತ ಅಧಿಕ ಆಗಿದೆ, ಅದ್ರ ಒಳಗಡೆ ಆಗಿದೆ, ಅದಕ್ಕೆ ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸರ್. ನನಗೆ ಅಷ್ಟು ಮಾತ್ರ ಗೊತ್ತು. ಲಾಭದ ಬಗ್ಗೆ ಹೇಳಬೇಕು ಅಂತಂದರೆ ಸರ್, ನಾನು ಒಬ್ಬ ಅಭಿಮಾನಿಯಾಗಿ ಆಡಿಯನ್ಸ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಏನಂದರೆ ಆಡಿಯನ್ಸ್ ಆಗಿ ಏನು ಹೇಳ್ತೀರಾ ಅದ್ರ ಬಗ್ಗೆ? ಆಡಿಯನ್ಸ್ ಆಗಿ ಹೇಳ್ತೀನಿ ಸರ್. ಇದು ಏನಂತಂದರೆ ಜನಗಳಿಗೆ ಏನೋ ಒಂದು ಬೇಕಿತ್ತು ಸರ್. ತುಂಬ ಮೂವಿಗಳು ಬಂದ್ವಿ, ಹಂಗೆ ಹೋಗ್ತಾ ಇದ್ವಿ. ಈಗ ನೋಡಿ, ಬೇರೆ ಭಾಷೆಯವರು ಬಾಸ್ ಒಂದು ಮಾತು ಹೇಳ್ತಾರೆ, ಬೇರೆ ಭಾಷೆಯವ್ರಿಗೆ ನಾನೇ ಕೆದರ್ಕೋಬೇಕು, ನನ್ನ ಕನ್ನಡ ನೆಲ ಜಲದಲ್ಲಿ ನಾನು ಕನ್ನಡಿಗನ ಮಗನಾಗಿ ನಾನೇ ಕೆದರ್ಕೋಬೇಕು, ನನ್ನ ನೆಲದಲ್ಲಿ ನಾನು ಊರ್ತೀನಿ ಅಂದರು ಸರ್. ಅದೇ ಪ್ಲಸ್ ಪಾಯಿಂಟ್ ಸರ್. ಇವತ್ತು ಲಾಭ ಗಳಿಸೋಕ್ಕೆ ಒಳ್ಳೆ ಕಥೆ ಆಗಲಿ, ಬಾಸ್ ಆಗಲಿ, ಇನ್ನೊಂದಾಗಲಿ, ಕತೆ ಇದೆಯಲ್ಲ ಸರ್, ಕತೆ ನಿಜವಾದ ಹೀರೋ. ಬಾಸ್ ಮಾಡಿದ್ರಲ್ಲ, ಅದು ದೊಡ್ಡ ಕರುನಾಡ ಹಬ್ಬ ಆಯಿತು ಸರ್. ನಮ್ಮ ಕನ್ನಡದ ನಟರುಗಳು ಎಲ್ಲರೂ ಕನ್ನಡದ ಕಣ್ಮಣಿಗಳು ಸರ್. ಎಲ್ಲರೂ ಇದು ಮಾಡಬೇಕು ಸರ್. ಹಂಗಂತ ನಾನು ಬೇರೆ ಭಾಷೆನ ನಾನು ದ್ವೇಷಿಸ್ತಾ ಇಲ್ಲ ಸರ್. ಸರ್ ನಾವು ಬೇರೆ ಭಾಷೆನ ಪ್ರೀತಿಸಬೇಕು. ನಮ್ಮ ಕನ್ನಡ ನೆಲ ಜಲ, ನಾನೊಬ್ಬ ರೈತರ ಮಗನಾಗಿ ನಮ್ಮ ಭಾಷೆನ ನಾವು ಜೀವಿಸ್ಬೇಕು ಸರ್. ಇದು ನನ್ನ ಭಾವನೆ.